ಕಂಟ್ರೋಲ್ ರೂಮ್ಗೆ ಒಂದು ಶವ ಬಗ್ಗೆ ಮಾಹಿತಿ ಬಂತು. ಒಂದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ನಮ್ಮ ಹುಬ್ಳಿ ಧಾರವಾಡ ಬೈಪಾಸ್ ಹಳಿಯಾಲ್ ಬ್ರಿಡ್ಜ್ ಕಡೆಗೆ ಬಂದು ಪತ್ತೆ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ನಮ್ಮ ERSS ಮತ್ತು ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಟೆಂಡ್ ಮಾಡಿದರು. ಆವಾಗ ಮೇಲ್ನೋಟಕ್ಕೆ ಆ ಡೆಡ್ ಬಾಡಿ ಶವ ಯಾರು ಬುದ್ಧಿಸ್ಟ್ ಭಿಕ್ಷು ಮಂಕ್ ಇದ್ದಾರೆ ಆ ತರಹ ನಮಗೆ ಐಡಿಯಾ ಬಂತು. ಫರ್ದರ್ ಆ ಬಾಡಿ ನೋಡೋ ಪ್ರಕಾರ ಈ ನ್ಯಾಚುರಲ್ ಡೆತ್ ಇಲ್ಲ, ಇದರಲ್ಲಿ ಯಾವುದು ಹೆಚ್ಚಿನ ಕ್ರೈಮ್ ಆಗಿದೆ ಆ ಥರ ನಮಗೆ ಮೇಲ್ನೋಟಕ್ಕೆ ಐಡಿಯಾ ಬಂತು. ಅದರ ಬೇಸಿಸ್ ಮೇಲೆ ಅವ್ರದ್ದು ಐಡೆಂಟಿಟಿ ಫಸ್ಟ್ ನಮಗೆ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಬೇಕಿತ್ತು. ಸೊ ನಮ್ಮ ಕಾರವಾರ ಡಿಸ್ಟ್ರಿಕ್ಟ್ ಮುಂದಗೋಡು ತಾಲೂಕಲ್ಲಿ ಇರುವ ಬುದ್ಧಿಸ್ಟ್ ಕ್ಯಾಂಪ್ಗೆ ನಾವೇ ಕಾಂಟ್ಯಾಕ್ಟ್ ಮಾಡಿದ್ದೆ. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವ್ರದ್ದು ನಮಗೆ ಅವರು ಐಡೆಂಟಿಫೈ ಮಾಡ್ತಾರೆ ಭಿಕ್ಷುಗೆ. ಅವ್ರ ಹೆಸರು ನಮಗೆ ತಾಶಿ ದೊಂಡುಪ್ ಅಂತ ಕೊಟ್ಟು, ಮತ್ತು ವಯಸ್ಸು ಅರೌಂಡ್ 40 years. ತದನಂತರ ನಾವೇ ರಾತ್ರಿ ಸುಮಾರು 9 ಗಂಟೆಗೆ 29ನೇ ತಾರೀಕಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ FIR ರಿಜಿಸ್ಟರ್ ಆಗಿದೆ. FIR ನಂಬರು 94/2026 ಅಂಡರ್ ಸೆಕ್ಷನ್ ಆಫ್ 103 BNS ಮತ್ತು 238 ಮರ್ಡರ್ ಮತ್ತು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ತದನಂತರ ನಾವು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಹೋಗಿದ್ದೀವಿ. ಇವತ್ತು ದಿನಾಂಕ 4ನೇ ತಾರೀಕು ಆ್ಯಸ್ ಆಫ್ ಬೆಳಿಗ್ಗೆ 6 ಗಂಟೆಗೆ ಈ ಮರ್ಡರ್ ಸಂಬಂಧವಾಗಿ ನಾವೇ 3 ಜನಕ್ಕೆ ವಶಕ್ಕೆ ಪಡೆದಿದ್ದೀವಿ. 3 ಜನದು ಹೆಸರು ಇದೆ. ಸಂಕೇತ್ ಸತ್ತಪ್ಪ, ವಯಸ್ಸು 24 ವರ್ಷ, ಇವರು ಸಾಕಿನ್ ಕೋಲ್ಹಾಪುರ್ ಬುದರ್ಗಡ ತಾಲೂಕು. ಎರಡನೇದು ವೈಭವ್, ವಯಸ್ಸು ಸುಮಾರು 30 ವರ್ಷ, ಇವ್ರದ್ದು ಸಾಕಿನ್ ಬುದರ್ಗಡ ತಾಲೂಕು ಕೋಲ್ಹಾಪುರ್ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರ. ಮತ್ತು ಸಿದ್ದೇಶ್ 18 ವರ್ಷ ಇಂದ ಮೇಲ್ಪಟ್ಟಿದ್ದಾರೆ, ಅವರು ಸೇಮ್ ಬುದರ್ಗಡ ತಾಲೂಕು ಕೋಲ್ಹಾಪುರ್ ಮಹಾರಾಷ್ಟ್ರ. ಸೊ ಇದರಲ್ಲಿ ಕೊಲೆ ಮಾಡೋಕ್ಕೆ ಕಾರಣ ಮೇನ್ ಇದು ಮರ್ಡರ್ ಫಾರ್ ಗೇನ್ ಇರ್ತಾರೆ ನಮ್ಮಲ್ಲಿ. ಅವರು ದುಡ್ಡು ಕೇಳಿದರೆ ಅವ್ರೆ ತಾಶಿಗೆ, ಬಟ್ ತಾಶಿ ಹತ್ತಿರ ಆವಾಗ ದುಡ್ಡು ಇರಲಿಲ್ಲ. ಸೊ ಅವ್ರಿಗೆ ಕಾರಲ್ಲಿ ಹಾಕಿಸಿ ಅವ್ರಿಗೆ ಉಲ್ಟಾ ಮಾಡಿಸಿ ಅವ್ರಿಗೆ ಸ್ವಲ್ಪ ಅಸಾಲ್ಟ್ ಮಾಡಿದರೆ. ಅಸಾಲ್ಟ್ ಮಾಡೋ ಟೈಮ್ ಅವರಿಗೆ ನೋಸ್ ಮೇಲೆ ಇಂಜರಿ ಆದಮೇಲೆ ಮತ್ತು ಕಾಲಿಂದ ಕುತ್ತಿಗೆಗೆ ಪ್ರೆಸ್ ಮಾಡಿ ಅವ್ರಿಗೆ ಮರ್ಡರ್ ಆಗಿದೆ. ಸೊ ಆದಮೇಲೆ ಅಲ್ಲಿಂದ ಮುಂದಗೋಡಿಂದ ಇದು ಘಟನೆ ಆಯಿತು. ಮುಂದಗೋಡಿಂದ ಅವ್ರಿಗೆ ಗೊತ್ತಾದ ಮೇಲೆ ಈ ಬಾಡಿ ಡಿಸ್ಪೋಸ್ ಮಾಡಬೇಕು. ಸೊ ಹಾಗೆ ಕೋಲ್ಹಾಪುರಕ್ಕೆ ಹೋಗೋ ಟೈಮ್ ನಮ್ಮ ಹಳಿಯಾಲ್ ಬ್ರಿಡ್ಜಲ್ಲಿ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಘಟನೆ ಆಗಿದೆ 28ನೇ ತಾರೀಕು ನೈಟ್ ಅರೌಂಡ್ 12:30. ಸೊ ಇದು 29ನೇ ತಾರೀಕು ಆಗುತ್ತೆ. ಅದು 28ನೇ 29ನೇ ತಾರೀಕು ನಡುವಿನ ಮಧ್ಯರಾತ್ರಿ. ಸುಮ್ಮನೆ ಇದರಲ್ಲಿ ಒಬ್ಬರೇ ಆರೋಪಿ, ಅವರು ಇನ್ನೂ ಟ್ರೇಸ್ ಆಗಿಲ್ಲ, ಅದ ಕಾರಣ ಹೆಸರು ಹೇಳಲಿಕ್ಕೆ ಆಗಲ್ಲ. ಟೋಟಲ್ 5 ಜನ ಆರೋಪಿ ಇದ್ದಾರೆ ಇದರಲ್ಲಿ ಒಬ್ಬರೇ ಆರೋಪಿ ಮುಂಚೆನೂ ಇಲ್ಲಿ ಬರ್ತಾ ಇದ್ರು ಕಬ್ಬು ಕಟಾವ್ ಸಂಬಂಧ. ಸೊ ಅವರಿಗೆ ಇದರಲ್ಲಿ ಈ ಏರಿಯಾ ಬಗ್ಗೆ ಐಡಿಯಾ ಇತ್ತು, ಮುಂದಗೋಳ ಹಳಿಯಾಲ್ ಏರಿಯಾ ಬಗ್ಗೆ. ಆವಾಗ ಅವರಿಗೆ ಈ ಬುದ್ಧಿಸ್ಟ್ ಮಾಂಕ್ಸ್ ಬಗ್ಗೆ ಅವ್ರ ಹತ್ರ ಏನೋ ದುಡ್ಡಿದೆ, ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡಬಹುದು ಆ ಥರ ಮನಸ್ಸಿಟ್ಕೊಂಡು ಅವರು ಇಲ್ಲಿ ಬಂದಿದ್ದಾರೆ. ಮುಂಚೆ ಇನ್ನೂ ವ್ಯವಹಾರ ಇಲ್ಲ, ಒಂದು ಈಸಿ ಮನಿ ಮಾಡೋಕ್ಕೆ, ಬೇಗ ಒಂದು ಅಮೌಂಟ್ ಸಿಗ್ಬಿಡುತ್ತೆ, ರೊಕ್ಕ ನಮಗೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಮತ್ತೆ 4-5 ಜನಕ್ಕೆ ಕರ್ಕೊಂಡು ಬಂದಿದ್ದೀವಿ. ಹೌದು, ಅಮೌಂಟ್ ಡಿಮಾಂಡ್ ಮಾಡಿದ್ರು. ನಿಮ್ಮ ಹತ್ರ ಎಷ್ಟು ರೊಕ್ಕ ಇದೆ ಅಷ್ಟು ಕೊಟ್ಬಿಡಿ, ಬಟ್ ಅವ್ರ ಹತ್ರ ಏನಿರಲಿಲ್ಲ. ಅವರು ಸುಮ್ಮನೆ ನೈಟ್ 11:30ಕ್ಕೆ ನೈಟ್ ಅಲ್ಲಿ ವಾಕ್ ಮಾಡ್ತಾ ಇದ್ರು, ಅಲ್ಲಿಂದ ಅವ್ರಿಗೆ ಪಿಕ್ ಮಾಡ್ಕೊಂಡು ಹೋಗಿದ್ರು. ಈಗ ಸದ್ಯಕ್ಕೆ ನಮಗೆ 3 ಜನ ಪತ್ತೆ ಆಗಿದ್ದಾರೆ. 3 ಜನಕ್ಕೆ ನಾವೇ ವಶಕ್ಕೆ ಪಡೆದಿದ್ದೀವಿ. ಅದು ಹೆಸರು ನಾನು ಈಗಲೇ ಹೇಳಿದೆ.